ಕ್ರಿಕೆಟ್ ಅಭಿಮಾನಿಗಳೆಲ್ಲ ಕೂಡ ಈಗ IPL ಶೆಡ್ಯೂಲ್ಗಾಗಿ ಕಾಯ್ತಾ ಇದ್ರೆ ಟೂರ್ನಿ ಅನ್ಕೊಂಡಿದ್ದ ಡೇಟ್ಗೆ ಈಗ ಸ್ಟಾರ್ಟ್ ಆಗೋದೇ ಡೌಟ್ ಇದೆ. ಮಾರ್ಚ್ 28ರಿಂದ IPL ಆರಂಭ ಅಂತ BCCI ಅಧಿಕೃತವಾಗಿ ಅನೌನ್ಸ್ ಮಾಡಿತ್ತು. ದೇವ್ಜಿ ಸೈಕಿಯಾ ಕೂಡ ಮಾರ್ಚ್ 12ಕ್ಕೆ ವೇಳಾಪಟ್ಟಿಯನ್ನು ರಿಲೀಸ್ ಮಾಡ್ತೀವಿ ಅಂದಿದ್ರು. ಆದರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಭೀತಿ IPLಗೂ ತಟ್ಟುವಂಥ ಸಾಧ್ಯತೆಗಳಿವೆ. ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಲೀಗ್ನ 19ನೇ ಆವೃತ್ತಿ ವೇಳಾಪಟ್ಟಿ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಟೂರ್ನಿ ಆರಂಭಕ್ಕೆ 3 ವಾರಗಳು ಕೂಡ ಉಳಿದಿಲ್ಲ. ಇದರ ನಡುವೆ ಪಶ್ಚಿಮ ಏಷ್ಯಾದ ಸಂಘರ್ಷ, ಹಾರ್ಮುಜ್ ಜಲಸಂಧಿ ಬಂದ್ನಿಂದಾಗಿ ದೇಶದಲ್ಲಿ ಎನರ್ಜಿ ರಿಸರ್ವ್ಸ್ ಕ್ರೈಸಿಸ್ ಅಂದರೆ ಇಂಧನ ನಿಕ್ಷೇಪಗಳ ಬಿಕ್ಕಟ್ಟು ಸ್ಟಾರ್ಟ್ ಆಗಿದೆ. ಪೆಟ್ರೋಲಿಯಂ ಮತ್ತು LPG ಉತ್ಪನ್ನಗಳ ಪೂರೈಕೆಗೆ ಹೊಡೆತ ಬಿದ್ದಿದೆ. ಇದರಿಂದಾಗಿ ಭಾರತದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಭಾರತ ಸರ್ಕಾರ ಅಗತ್ಯ ಸರಕುಗಳ ಕಾಯ್ದೆಯನ್ನು ಆಲ್ರೆಡಿ ಜಾರಿಗೆ ತಂದಿದೆ. ಜೊತೆಗೆ ಕೆಲ ನಿರ್ದಿಷ್ಟ ವಲಯಗಳಿಗೆ ನೈಸರ್ಗಿಕ ಅನಿಲ ಪೂರೈಕೆಗೆ ಆದ್ಯತೆ ನೀಡಲಾಗಿದೆ. ಇದೇ ಬಿಸಿ ಈಗ IPLಗೂ ತಟ್ಟುವಂತ ಸಾಧ್ಯತೆ ಇದೆ. LPG ಇಲ್ಲದೆ ಹೋಟೆಲ್ಗಳು ಬಂದ್, IPLಗೆ ಹೊಡೆತ. ಭಾರತದಲ್ಲಿ ಆಲ್ರೆಡಿ LPG ಸಿಲಿಂಡರ್ಗಳ ಕೊರತೆ ಸ್ಟಾರ್ಟ್ ಆಗಿದೆ. ಪರಿಣಾಮ ಒಂದಷ್ಟು ಹೋಟೆಲ್ಗಳು ಬಂದಾಗಿವೆ. ಹೋಟೆಲ್ಗಳನ್ನ ಮುಚ್ಚಬೇಕಾಗುತ್ತೆ ಅಂತ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಮುಂಬೈ, ಬೆಂಗಳೂರು ಹಾಗೆ ಚೆನ್ನೈನಲ್ಲಿರುವಂತಹ ರೆಸ್ಟೋರೆಂಟ್ಗಳು ಕಳೆದ ಕೆಲ ದಿನಗಳಿಂದ LPG ಕೊರತೆ ಇದೆ ಅಂತಿದ್ದಾರೆ. ಮುಂದಿನ 2 ತಿಂಗಳುಗಳ ಕಾಲ IPLನಲ್ಲಿ ಭಾಗಿಯಾಗುವಂತ 10 ಫ್ರಾಂಚೈಸಿಗಳ ಆಟಗಾರರು ಭಾರತದಾದ್ಯಂತ ವಿವಿಧ ಹೋಟೆಲ್ಗಳಲ್ಲಿ ಸ್ಟೇ ಆಗ್ತಾರೆ. ಹೀಗಾಗಿ LPG ಸಮಸ್ಯೆ ಬೇಗ ಕ್ಲಿಯರ್ ಆಗದೇ ಇದ್ರೆ ಅನಿವಾರ್ಯವಾಗಿ IPLಗೂ ಕೂಡ ಇದರ ಎಫೆಕ್ಟ್ ತಟ್ಟುತ್ತೆ. ಮುಂದಿನ ಕೆಲ ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಯದೇ ಇದ್ರೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ IPLನ ಚೇರ್ಮನ್ ಆಗಿರುವಂತ ಅರುಣ್ ಧುಮಾಲ್ ಹೇಳಿದ್ದಾರೆ. BCCI ಪರಿಸ್ಥಿತಿಯನ್ನ ನೋಡಿ ಡಿಸೈಡ್ ಮಾಡಬೇಕು ಎಂದಿದ್ದಾರೆ. ಹೀಗಾಗಿ ಅಂದುಕೊಂಡ ಟೈಮ್ಗೆ ಈ ಸಲ IPL ಸ್ಟಾರ್ಟ್ ಆಗುತ್ತಾ ಇಲ್ವಾ ಎನ್ನುವಂತ ಅನುಮಾನಗಳು ಶುರುವಾಗಿವೆ. ಪಂದ್ಯಗಳು ಮುಗಿದ್ರು ಭಾರತದಲ್ಲೇ ಸಿಲುಕಿರುವ ವಿದೇಶಿ ಪ್ಲೇಯರ್ಸ್. ಇನ್ನು IPLಗೆ ಇರುವಂತಹ ಮತ್ತೊಂದು ಟೆನ್ಷನ್ ಅಂದ್ರೆ ವಿದೇಶಿ ಆಟಗಾರರು ಭಾರತಕ್ಕೆ IPL ಆಡೋಕೆ ಪ್ರಯಾಣ ಬೆಳೆಸೋದು ಹೇಗೆ ಅನ್ನೋದು. ಯಾಕಂದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ವಿಮಾನ ಪ್ರಯಾಣದ ಮೇಲಿನ ನಿರ್ಬಂಧಗಳಿಂದಾಗಿ ವಿಮಾನ ಪ್ರಯಾಣ ಕೆಲವೆಡೆ ಸ್ತಬ್ಧವಾಗಿದೆ. ಪ್ರಸ್ತುತ ವೆಸ್ಟ್ ಇಂಡೀಸ್ ಹಾಗೆ ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ತಂಡಗಳು T20 ವಿಶ್ವಕಪ್ನಿಂದ ಹೊರಬಿದ್ರೂ ಕೂಡ ತಮ್ಮ ದೇಶಗಳಿಗೆ ಹಿಂತಿರುಗೋಕೆ ಆಗದೆ ಭಾರತದಲ್ಲೇ ಸಿಲುಕಿದ್ದಾರೆ. ಹೀಗಾಗಿ ಯುದ್ಧದ ಬಿಸಿ ಈಗ IPLಗೆ ತಟ್ಟುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇವೆ. ಆಲ್ರೆಡಿ ಮಾರ್ಚ್ 26ಕ್ಕೆ ಸ್ಟಾರ್ಟ್ ಆಗಬೇಕಿದ್ದಂತ IPLನ 2 ದಿನ ಪೋಸ್ಟ್ಪೋನ್ ಮಾಡಿದ್ರು. ಅಂದ್ರೆ 28ರಿಂದ ಆರಂಭ ಮಾಡೋದಾಗಿ ಅನೌನ್ಸ್ ಮಾಡಿದ್ರು. ಆದ್ರೆ ಈಗ ಸಿಚುಯೇಷನ್ ನೋಡ್ತಾ ಇದ್ರೆ ಮತ್ತಷ್ಟು ಮುಂದೂಡಿಕೆಯಾಗುವಂತ ಎಲ್ಲಾ ಸಾಧ್ಯತೆಗಳಿವೆ. ನಮಸ್ಕಾರ.